ನಮಸ್ಕಾರ. ಇವತ್ತು ಒಂದು ಐತಿಹಾಸಿಕವಾದಂತಹ ದಿನ. ಈ ದೇಶಕ್ಕೆ, ಭಾರತದ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ದಿನ. ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದು ಇವತ್ತು ಕೊನೆ ಸಂಭ್ರಮ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ನಾನು, ಜಾರ್ಜ್ ಅವರು, ನಮ್ಮ ದಿನೇಶ್ ಗುಂಡೂರಾಯರು, ಎಚ್ ಕೆ ಪಾಟೀಲ್, ಡಿ.ಕೆ. ಸುರೇಶ್, ನಮ್ಮ ಸುರೇಶ್ ಅವರು ಎಲ್ಲ ಕೂಡ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಇದೊಂದು ಐತಿಹಾಸಿಕವಾದಂತಹ ಘಟನೆ. ಈ ದೇಶಕ್ಕೋಸ್ಕರ ಒಮ್ಮತ ಮಾಡಲಿಕ್ಕೆ, ಒಗ್ಗಟ್ಟು ಮಾಡಲಿಕ್ಕೆ, ಯುವಕರ ಭವಿಷ್ಯಕ್ಕೋಸ್ಕರ, ರೈತರ ಭವಿಷ್ಯಕ್ಕೋಸ್ಕರ ಈ ನಡಿಗೆಯನ್ನ ನಮ್ಮ ರಾಹುಲ್ ಗಾಂಧಿ ಅವರು ಕೈಗೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ರಾತ್ರಿ ನಮಗೆಲ್ಲ ಒಂದು ಡಿನ್ನರ್ ಕೊಟ್ಟಿದ್ರು. ಆಗ ಇಂಥ ವಾತಾವರಣ ಇರಲಿಲ್ಲ, 9 ಡಿಗ್ರಿ ಮಾತ್ರ ಇತ್ತು. ಆದರೆ ಬೆಳಗ್ಗೆ 7 ಶಕ್ತಿ ಇದೆಲ್ಲ ಇತ್ತು. ದೊಡ್ಡ ಹಿಮ ಬಿದ್ದಿದೆ. ಭಗವಂತನ ಕೃಪೆ. ನಾನು ರಾಹುಲ್ ಗಾಂಧಿ ಅವರ ಶ್ರಮಕ್ಕೆ, ಅವರ ಶುಭ ಸೂಚನೆ. ಕರ್ನಾಟಕದಲ್ಲೂ ಮಳೆ ಇತ್ತು, ಮಳೆಯಲ್ಲೂ ಭಾಷಣ ಮಾಡಿದ್ರು. ಈಗ ಈ ಹಿಮದಲ್ಲೂ ಭಾಷಣ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಮತ್ತೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂದು ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಪ್ರಾರಂಭ ಆಯಿತು, ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ನಾನು, ಕೆ.ಜೆ. ಜಾರ್ಜ್ ಅವರು, ಗುಹಾರ್ ಅವರು ನಾವೆಲ್ಲ ನಿಂತಿದ್ದೇವೆ. ಬೆಳಗ್ಗೆ 10:15 ಗಂಟೆ ಆಗಿದೆ. ಭಾರತ್ ಜೋಡೋ ಯಾತ್ರೆ ಈಗ ಪ್ರಾರಂಭ ಆಗಬೇಕು. ನಿನ್ನೆ 9 ಡಿಗ್ರಿ ಇತ್ತು. ಎಲ್ಲ ಬಹಳ ಉತ್ತಮವಾದಂತಹ ವಾತಾವರಣ ಇತ್ತು. ಬೆಳಗ್ಗೆ 2 ಗಂಟೆ ಆದ್ಮೇಲೆ ಈ ರೀತಿ ಸ್ನೋ, ಹಿಮ ಬೀಳಲಿಕ್ಕೆ, ಮಳೆ ಬೀಳೋ ರೀತಿಯಲ್ಲಿ ಬೀಳಲಿಕ್ಕೆ ಶುರು ಆಗಿದೆ. ಕಾರ್ಯಕ್ರಮ ಹೇಗೆ ನಡೀತದೋ ಏನೋ ಗೊತ್ತಿಲ್ಲ. ಈ ದೇಶಕ್ಕೋಸ್ಕರ, ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶವನ್ನ ಒಗ್ಗೂಡಿಸಬೇಕು ಅಂತ ಹೇಳಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇವತ್ತು ಅಂತಿಮ ಯಾತ್ರೆಯ ದಿನ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಕರೆಸ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸುಮಾರು 100 ಜನ ಎಂಪಿಗಳು ಬಂದಿದ್ದಾರೆ, ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ. ಎಲ್ಲರೂ ಕೂಡ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಾವಿರಾರು ಜನ ನಾಯಕರುಗಳೆಲ್ಲ ಕೂಡ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಕಾಯುವಂತ ಯೋಧರು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾರೋ ಅನ್ನೋದು ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಆದರೆ ಇದೊಂದು ಪ್ರಕೃತಿ ನಿಯಮ, ಇದು ನಮ್ಮ ದೇಶದ ಆಸ್ತಿ. ಈ ಕಾಶ್ಮೀರನ್ನ ನಾವು ಕಾಪಾಡ್ಕೊಂಡು ಹೋಗಬೇಕು. ನಾನು ವಿದೇಶಗಳನ್ನೆಲ್ಲ ನಾವೆಲ್ಲ ಪ್ರವಾಸ ಮಾಡಿದ್ದೇವೆ. ಅಂದ್ರೆ ಇಂಥ ಒಂದು ಪ್ರಕೃತಿ, ಇಂಥ ಸೌಂದರ್ಯ ನಮ್ಮ ದೇಶದಲ್ಲಿ ಇದೆಯಲ್ಲ, ಇದನ್ನ ಕಾಪಾಡ್ಕೊಂಡು ಹೋಗಬೇಕು. ಇಲ್ಲಿ